ಒಂದು ಕಡೆಗೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ನಗರದಿಂದ ಈಗ ಸಾಗ್ತಾ ಇದೆ ದೋಸ್ತಿ ಪಾದಯಾತ್ರೆ. ಚರಕ ತಿರುವಿ ಬಾರ್ಕೋಲು ಪ್ರದರ್ಶಿಸಿ ಪಾದಯಾತ್ರೆಯನ್ನ ಆರಂಭ ಮಾಡಿದ್ದಾರೆ. ಇವತ್ತಿನ ಪಾದಯಾತ್ರೆಯನ್ನ ಬಿಳಿ ಶರ್ಟು ಪಂಚೆಯನ್ನ ಧರಿಸಿ ವಿಜಯೇಂದ್ರ ಅವರು ಪಾದಯಾತ್ರೆಯನ್ನ ಮಾಡ್ತಾ ಇರೋದು. ಬಿಳಿ ಶರ್ಟು ಪಂಚೆಯನ್ನ ಧರಿಸಿ ವಿಜಯೇಂದ್ರಗೆ ಕಬ್ಬಿನ ಜಲ್ಲೆಗಳಿಂದ ಮಾಡಿರುವಂತಹ ಹಾರವನ್ನ ಹಾಕಿದ್ದಾರೆ. ತುಂಬಾ ಹೊಸದಾಗಿ ಒಂದೊಂದೊಂದು ರೀತಿಯಾಗಿ ಜೆಸಿಬಿಯಿಂದ ಪುಷ್ಪಾರ್ಚನೆಯನ್ನ ಮಾಡಿ ಕಾರ್ಯಕರ್ತರೆಲ್ಲ ಸ್ವಾಗತಿಸಿದ್ದಾರೆ ಮಂಡ್ಯದಲ್ಲಿ. ಕೀಲುಗೊಂಬೆ ಜನಪದ ಕಲಾ ತಂಡ ಹುಲಿ ವೇಷಧಾರಿಗಳ ಮೆರುಗು ಅಲ್ಲಿ ಪಾದಯಾತ್ರೆಗೆ ಇನ್ನೊಂದಿಷ್ಟು ಮೆರುಗನ್ನ ನೀಡ್ತಾ ಇದೆ. ಈ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಮಂಡ್ಯದಿಂದ ಪಾದಯಾತ್ರೆಗೆ ಆರಂಭ ಆಗಿದೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಮಸೂದ್, ಇವತ್ತಿನ ಪಾದಯಾತ್ರೆ ಎಲ್ಲಿಗೆ ಬಂತು, ಹೇಗೆ ಸಾಗ್ತಾ ಇದೆ? ನೀವು ಕೂಡ ಪಾದಯಾತ್ರೆ ಮಾಡ್ತಾನೇ ಇದ್ದೀರಾ, ಏನಿದೆ ಇವತ್ತಿನ ಲೆಕ್ಕಾಚಾರ? ಅರುಣ್, ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆ 5ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಇವತ್ತು ಮಂಡ್ಯದಿಂದ ತೂಬಿನ ಕೆರೆವರೆಗೆ ಸುಮಾರು 16 ಕಿಲೋಮೀಟರ್ವರೆಗೆ ಪಾದಯಾತ್ರೆ ಮಾಡ್ತಾರೆ. ಈಗಾಗಲೇ ಪಾದಯಾತ್ರೆಗೆ ಅದ್ದೂರಿಯಾದಂತಹ ಚಾಲನೆಯನ್ನು ವಿಜೇಂದ್ರ ಅವರು ಕೊಟ್ಟಿದ್ದಾರೆ. ಚರಕ ತಿರುವ ಮೂಲಕ, ಬಾರುಕೋಲುಗಳನ್ನು ಪ್ರದರ್ಶನ ಮಾಡುವ ಮೂಲಕ ಈ ಒಂದು ಪಾದಯಾತ್ರೆಗೆ ಚಾಲನೆ ಕೊಟ್ಟಿರುವಂಥದ್ದು. ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು, ಮಂಡ್ಯ ಸುತ್ತಮುತ್ತಲಿನ ಜನ ಈ ಪಾದಯಾತ್ರೆಗೆ ಬಂದಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರು ಈಗಾಗಲೇ ಕಾರ್ಯಕರ್ತರ ಜೊತೆಗೂಡಿ ಹೆಜ್ಜೆಗಳನ್ನು ಕೂಡ ಹಾಕ್ತಾ ಇದ್ದಾರೆ. ವಿಜೇಂದ್ರ ಅವರು ವಿಶೇಷವಾಗಿ ಬಿಳಿಯಾದಂತಹ ಪಂಚೆ ಶರ್ಟ್ ಧರಿಸಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ಗಮನ ಸೆಳೀತಾ ಇರುವಂತದ್ದು. ಸಾವಿರಾರು ಕಾರ್ಯಕರ್ತರು ಕೂಡ ಜೊತೆಗೆ ಬಂದಿದ್ದಾರೆ. ಬಿಜೆಪಿ ನಾಯಕರು ಕೂಡ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಪಾದಯಾತ್ರೆಗೆ ಸೇರಿಕೊಳ್ತಾರೆ. ಮಂಡ್ಯ ಇನ್ನೇನು ಎಂಡ ಇರುವಂತಹ ಸಂದರ್ಭದಲ್ಲಿ ಒಂದು ಕಾರ್ನರ್ ಮೀಟಿಂಗ್ ಮಾಡ್ತಾರೆ, ಬಹಿರಂಗ ಸಭೆ. ತೆರೆದ ವಾಹನದಲ್ಲಿ ಅಲ್ಲಿ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ವಿಜೇಂದ್ರ, ನಿಖಿಲ್ ಕುಮಾರಸ್ವಾಮಿ, ಅಶ್ವಥ್ ನಾರಾಯಣ ಮತ್ತಿತರರು ಎಲ್ಲರೂ ಕೂಡ ಭಾಷಣ ಮಾಡ್ತಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ತಾರೆ, ವಾಗ್ದಾಳಿ ಮಾಡ್ತಾರೆ. ಇನ್ನು ಈ ಪಾದಯಾತ್ರೆಯಲ್ಲೂ ಕೂಡ ಇವತ್ತು ಕೂಡ ಒಂದು ರೀತಿಯಲ್ಲಿ ವಿಶೇಷವಾಗಿ ಕಲಾ ತಂಡಗಳು, ಕೀಲುಗೊಂಬೆ, ಹುಲಿ ವೇಷಧಾರಿಗಳು ಎಲ್ಲರೂ ಕೂಡ ಗಮನ ಸೆಳೀತಾ ಇದ್ದಾರೆ. ಒಂದು ರೀತಿಯಲ್ಲಿ 5ನೇ ದಿನವೂ ಕೂಡ ಒಂದು ರೀತಿಯಲ್ಲಿ ಸಕ್ಸಸ್ಫುಲ್ ಆಗಿ ಪಾದಯಾತ್ರೆ ಸಾಗ್ತಾ ಇರುವಂಥದ್ದು. ಇನ್ನು ಇವತ್ತಿನ ವಾಗ್ದಾಳಿಯಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಏನೆಲ್ಲ ಆರೋಪ ಮಾಡ್ತಾರೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ 5ನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿದೆ. ಪಾದಯಾತ್ರೆ ಆರಂಭ ಆಗಿದೆ. 16 ಕಿಲೋಮೀಟರ್ ಇವತ್ತು ನಡೆಯುತ್ತೆ. ಮೈಸೂರು ಸನ್ಹೆ ಈಗಾಗಲೇ ಬಂದಾಗಿದೆ. ಏನು ಶನಿವಾರ ಬೃಹತ್ ಸಭೆ ಇರುತ್ತೆ, ಅವತ್ತು ಸಭೆಗೆ ಕೂಡ ದಿನಗಣನೆ ಆರಂಭ ಆಗಿರುವಂಥದ್ದು. ಆ ಸಭೆ ಈ ಪಾದಯಾತ್ರೆ ಇನ್ನೊಂದು ಹೈಲೈಟು. ಬೃಹತ್ತಾದಂಥ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರು, ಅದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ಈ ಒಂದು ಸಭೆ ಮಾಡಿ, ಬಹಿರಂಗ ಸಭೆ ಮಾಡಿ, ಬಹಿರಂಗ ಸಮಾವೇಶ ಮಾಡಿ ಮುಡಾ ಅಕ್ರಮವನ್ನು ಮತ್ತೆ ಒಂದು ರೀತಿಯಲ್ಲಿ ಚಾರ್ಜ್ ಶೀಟ್ ರೀತಿಯಲ್ಲಿ ಮಾತಾಡ್ತಾರೆ. ಒಟ್ಟಾರೆಯಾಗಿ 5ನೇ ದಿನದ ಪಾದಯಾತ್ರೆ ಈಗ ಮುಂದುವರಿತಾ ಇರುವಂಥದ್ದು. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.